ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಂದ್ರಿಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟು ಹೆಲ್ದಿಯಾಗಿರುವಂಥ ರಾಗಿ ಇಡ್ಲಿನ ಮಾಡೋಣ ಬನ್ನಿ. ಆರೋಗ್ಯಕರವಾಗಿ ಯಾರಿಗೆಲ್ಲ ಶುಗರು BP ಇರುತ್ತೆ ಅಂಥವರು ಅಕ್ಕಿ ದೋಸೆ ಇಡ್ಲಿ ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿ ರಾಗಿ ಇಡ್ಲಿನ ಮಾಡ್ಕೊಂಡು ತಿನ್ನಿ. ಮತ್ತು 1 ಕಪ್ಪಷ್ಟು ಉದ್ದಿನಕಾಳು ಬೇಳೆ ಅಥವಾ ಕಾಳು ಯಾವ್ದಾದ್ರು ತೊಗೊಳ್ಳಿ. 1 ಕಪ್ಪು ರಾಗಿ, 1 ಕಪ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅಕ್ಕಿ ಬೇಡ ಅಂದರೆ 2 ಕಪ್ಪು ರಾಗಿನೇ ತೊಗೋಬೋದು, ಏನು ತೊಂದರೆ ಇಲ್ಲ. 1 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಹಾಕಿದ್ರೆ ಒಳ್ಳೆಯದು. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ತೊಳ್ಕೊಬೇಕು ಇದನ್ನು. ರಾಗಿ ಎಲ್ಲ ಈ ಥರ ಇಸ್ಕಿ ತೊಳಿಬೇಕು, ಅದರಲ್ಲಿ ಹೊಟ್ಟೆಲ್ಲ ಇರೋದೆಲ್ಲ ಹೋಗಬೇಕು. ಇವಾಗ ನೆಂದಿದೆ, ನೆನೆಸಿಟ್ಟಿದ್ದೀನಿ. ಒಂದು 3-4 ಗಂಟೆ ಟೈಮ್ ನೆನೆಸಿಟ್ಟಿದ್ದೀನಿ. ನೆನೆಸ್ಬಿಟ್ಟು ನೋಡಿ, ಇಷ್ಟು ನೈಸಾಗಿ ರುಬ್ಕೊಳ್ಳೋಣ ಚೆನ್ನಾಗಿ. ಇವಾಗಲೇ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ 1 ದಿನ ಫುಲ್ ಈ ರೀತಿ ರುಬ್ಬಿಡಬೇಕು. ಅಷ್ಟು ಚೆನ್ನಾಗಿ ಮೇಲೆ ಉದುರು ಬಂದಿದೆ ನೋಡಿ, ಕಾಣಿಸ್ತಾ ಇರ್ಬೋದು. ತುಂಬ ಚೆನ್ನಾಗಿ ಹಿಟ್ಟು ಹುಳಿ ಬಂದಿದೆ. ಇವಾಗ ಇಡ್ಲಿ ಕೂಡ ರೆಡಿಯಾಗಿದೆ. ಇಡ್ಲಿ ಪಾತ್ರೆಯಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಬೇಯಿಸಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ, ಸಾಫ್ಟಾಗಿದೆ. ಇದೇ ರೀತಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗಿ ತುಂಬ ಹೆಲ್ದಿಯಾಗಿರೋ ಅಂಥ ರೆಸಿಪಿ ಇದು ಮಾಡ್ಕೊಂಡು ತಿನ್ನಿ. ಯಾರಿಗೆಲ್ಲ ರಾಗಿ ಮುದ್ದೆ ತಿನ್ನೋಕ್ಕೆ ಇಷ್ಟ ಇಲ್ಲದವರು ರಾಗಿ ಇಡ್ಲಿನ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು.